ಸ್ನೇಹಿತರೆ ನಮಸ್ಕಾರ. ರಣಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೇಶದಲ್ಲಿ ಹೊಸ ರೀತಿಯ ವಂಚನೆ ಶುರುವಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಗರ್ಭಿಣಿ ಮಾಡಿದ್ರೆ ಲಕ್ಷ ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ, ಜೊತೆಗೆ ಡಬಲ್ ಬೆಡ್ರೂಮ್ ಫ್ಲಾಟ್ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಆನ್ಲೈನ್ನಲ್ಲಿ ಜಾಹೀರಾತು ನೀಡ್ತಿದ್ದಾರೆ. ಈ ಜಾಹೀರಾತು ನೋಡಿ ಅವರು ನೀಡಿದ್ದ ನಂಬರ್ಗೆ ಕರೆ ಮಾಡಿದ್ರೆ ವಂಚಕರು ಉಂಡೆ ನಾಮ ತಿಕ್ಕೋದು ಗ್ಯಾರಂಟಿ. ಹಾಗಾದ್ರೆ ಏನಿದ್ದು ಸ್ಕ್ಯಾಮ್, ಯಾರೆಲ್ಲ ಮೋಸ ಹೋಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ಚೈನ್ ಲಿಂಕ್ ಸ್ಕ್ಯಾಮ್, ಪಿರಮಿಡ್ ಸ್ಕ್ಯಾಮ್, ಲಾಟ್ರಿ ಸ್ಕ್ಯಾಮ್, ಹೀಗೆ ಏನೇನೋ ಸ್ಕ್ಯಾಮ್ಗಳನ್ನ ನೋಡಿದ್ದೇವೆ. ಮನಿ ಡಬ್ಲಿಂಗ್, ರೈಸ್ ಪೂಲಿಂಗ್, ಕೆಲಸ ಕೊಡಿಸುವ ನೆಪದಲ್ಲಿ ಹಣ ಪೀಕೋದು, ಲೋನ್ ಕೊಡಿಸುವ ಹೆಸರಲ್ಲಿ ಉಂಡೆನಾಮ ತಿಕ್ಕೋದನ್ನ ನೋಡಿದ್ದೇವೆ, ಕೇಳಿದ್ದೇವೆ ಕೂಡ. ಈಗ ಹೊಸ ರೀತಿಯ ವಂಚನೆಯೊಂದು ಬೆಳಕಿಗೆ ಬಂದಿದೆ. ದೇಶಾದ್ಯಂತ ಪುರುಷರನ್ನ ಟಾರ್ಗೆಟ್ ಮಾಡಿ ವಂಚಕರು ಮೋಸದ ಬಲೆ ಬೀಸಿದ್ದಾರೆ. ಇವರ ಬಲೆಗೆ ಬಿದ್ದರೆ ಲಕ್ಷ ಲಕ್ಷ ರೂಪಾಯಿ ಪೀಕಿ 3 ನಾಮ ಹಾಕುವುದು ಪಕ್ಕ. ಇಂತಹದೊಂದು ವಂಚಕರ ಜಾಲದ ಕುರಿತು ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಅವರಿಂದ ಎಚ್ಚರವಾಗಿರುವಂತೆ ಅಲರ್ಟ್ ಮಾಡಿದ್ದಾರೆ. ದೇಶದಲ್ಲಿ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಅನ್ನೋ ವಂಚಕರ ಜಾಲ ಫುಲ್ ಆಕ್ಟಿವ್ ಆಗಿದೆ. ಶ್ರೀಮಂತ ಮಹಿಳೆಯರು ಅವರ ಗಂಡಂದಿರಿಂದ ಗರ್ಭಿಣಿಯಾಗಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಅವರಿಗೆ ನೀವು ಗರ್ಭಿಣಿಯಾಗುವಂತೆ ಮಾಡಿದ್ರೆ ಲಕ್ಷ ಲಕ್ಷ ಹಣ, ಒಂದು ಮನೆ ಉಡುಗೊರೆಯಾಗಿ ಕೊಡ್ತಾರೆ. ನಿಮ್ಮ ಮಾಹಿತಿಯನ್ನ ಸಹ ಗೌಪ್ಯವಾಗಿ ಇಡ್ತಾರೆ ಅಂತ ಪುರುಷರನ್ನ ನಂಬಿಸಿ ಅವರಿಂದ ಹಣ ಪೀಕೋ ಜಾಲ ಹುಟ್ಟಿಕೊಂಡಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ವಂಚಕರ ಜಾಲ ಮಿಕ್ಕಗಳಿಗೆ ಗಾಳ ಹಾಕ್ತಿದೆ ಅಂತ ಗೊತ್ತಾಗಿದೆ. ಎಷ್ಟಕ್ಕೂ ಹೇಗಿರುತ್ತೆ ಅವರ ವಂಚನೆಯ ತಂತ್ರ ಅಂತ ನೋಡೋದಾದ್ರೆ, ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಮೂಲಕ ವಂಚಕರು ಸಂಪರ್ಕ ಸಾಧಿಸಿ ಶ್ರೀಮಂತ ಮಹಿಳೆಯರಿಗೆ ಗರ್ಭಿಣಿಯಾಗಲು ನೆರವು ನೀಡುವಂತೆ ಮನವಿ ಮಾಡ್ತಾರೆ. ಸಂಪರ್ಕಕ್ಕೆ ಬಂದವರನ್ನ ನಂಬಿಸಲು 7 ರಿಂದ 8 ಮಹಿಳೆಯರ ಫೋಟೋಗಳನ್ನ ಕಳುಹಿಸಿ ಯಾರು ಬೇಕೋ ಅವರನ್ನ ಆರಿಸಿಕೊಳ್ಳಲು ಆಫರ್ ಕೊಡ್ತಾರೆ. ಬಳಿಕ ಅವರ ಜೊತೆ ಲೈಂಗಿಕ ಸಂಪರ್ಕ ಏರ್ಪಡಿಸಿಕೊಂಡ್ರೆ 5 ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಅಂತ ನಂಬಿಸ್ತಾರೆ. ಗರ್ಭಿಣಿಯಾದ್ರೆ ಹೆಚ್ಚುವರಿಯಾಗಿ 8 ಲಕ್ಷ ರೂಪಾಯಿ ಕೊಡುವ ಭರವಸೆಯನ್ನು ಕೊಡ್ತಾರೆ. ಒಟ್ಟಾರೆಯಾಗಿ 13 ಲಕ್ಷ ರೂಪಾಯಿ ಡಬಲ್ ಬೆಡ್ರೂಮ್ ಫ್ಲಾಟ್ ನೀಡುವುದಾಗಿ ವಂಚಕರ ಆಮಿಷ ಒಡ್ಡುತ್ತಾರೆ. ಅಲ್ಲದೆ ಗರ್ಭಿಣಿಯಾಗಲು ನೆರವು ನೀಡಿದವರ ಮಾಹಿತಿಯನ್ನ ಗೌಪ್ಯತೆ ಕಾಪಾಡಿಕೊಳ್ಳುವ ಭರವಸೆ ನೀಡ್ತಾರೆ. ಜೊತೆಗೆ ನಕಲಿ ದಾಖಲೆ, ಒಡಂಬಡಿಕೆ ಪತ್ರ, ನಕಲಿ ಪ್ರೊಫೈಲ್ ಸೃಷ್ಟಿಸಿ ವಂಚನೆ ಮಾಡ್ತಾರೆ. ವಂಚಕರ ಗಾಳಕ್ಕೆ ಬಿದ್ದ ಬಳಿಕ ಹಂತ ಹಂತವಾಗಿ ಹಣ ಪೀಕುತ್ತಾರೆ. ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ರಿಜಿಸ್ಟರ್ ಆದ ಬಳಿಕ GST, ವಿಮಾ ಕಂಪನಿಗಳ ಹೆಸರಿನಲ್ಲಿ ವಂಚಿಸುವ ಮೋಸಗಾರರು ನಮ್ಮ ಬಳಿ ಹಣ ಇಲ್ಲ ಅಂದವರಿಗೆ ನಕಲಿ ಲೋನ್ ಆಪ್ಗಳ ಮೂಲಕ ಲೋನ್ ತೆಗೆದುಕೊಳ್ಳುವಂತೆ ಪುಸಲಾಯಿಸಿ ಅಲ್ಲಿಯೂ ವಂಚನೆ ಮಾಡ್ತಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಪ್ಲೇ ಬಾಯ್ ಸರ್ವಿಸ್ ಹೆಸರಲ್ಲಿ ವಂಚನೆ ಮಾಡ್ತಿರೋ ಜಾಲ ಈಗಿನಿಂದ ಇರುವುದಲ್ಲ. ಹಲವು ವರ್ಷಗಳಿಂದ ಭಾರತದಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ದೆಹಲಿ ಸೇರಿ ಭಾರತದ ಹಲವು ರಾಜ್ಯಗಳಲ್ಲಿ ವಂಚಕರು ಸಕ್ರಿಯವಾಗಿದ್ದಾರೆ. ಇವರಿಂದ ವಂಚನೆಗೆ ಒಳಗಾದ ಹಲವು ಬಲಿಪಶುಗಳು ಮಾನಕ್ಕೆ ಹೆದರಿ ಪೊಲೀಸರಿಗೆ ದೂರು ನೀಡಲು ಹಿಂಜರಿಯುತ್ತಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇದೇ ಕಾರಣಕ್ಕೆ ಈ ವಂಚಕರ ಜಾಲ ಪತ್ತೆ ಹಚ್ಚಲು ಸಾಧ್ಯವಾಗ್ತಿಲ್ಲ. ವಂಚನೆಗೊಳಗಾದವರು ಧೈರ್ಯವಾಗಿ ಮುಂದೆ ಬಂದ್ರೆ ವಂಚಕರ ಹೆಡೆಮುರಿ ಕಟ್ಟಲು ನಮಗೆ ನೆರವಾಗುತ್ತದೆ ಅಂತ ಪೊಲೀಸರು ಹೇಳಿದ್ದಾರೆ. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಪ್ಲೇ ಬಾಯ್ ಸರ್ವಿಸ್ ಮೂಲಕ ವಂಚಕರು ಗಾಳ ಹಾಕ್ತಾರೆ. ಸೋಷಿಯಲ್ ಮೀಡಿಯಾ ಜಾಹೀರಾತು ನಂಬುವ ಬಲಿಪಶುಗಳು ಸುಲಭವಾಗಿ ಬರುವ ಹಣ, ಆಸ್ತಿಗಾಗಿ ಮನಸೋಲುತ್ತಾರೆ. ಒಂದು ಬಾರಿ ನೀವು ವಂಚಕರ ಸಂಪರ್ಕಕ್ಕೆ ಬಂದ್ರೆ ಅಲ್ಲಿಗೆ ನಿಮಗೆ ಉಂಡೆನಾಮ ತಿಕ್ಕಲು ಅವರು ಕಾದು ಕೂತಿರ್ತಾರೆ. ಯಾವುದೇ ಕಾರಣಕ್ಕೂ ಬಲಿಪಶುಗಳಿಗೆ ತಾವೊಂದು ವಂಚನೆಯ ಜಾಲದಲ್ಲಿ ಸಿಲುಕಿದ್ದೇವೆ ಅನ್ನೋದು ಗೊತ್ತಾಗದಂತೆ ಕಟ್ಟೆಚ್ಚರ ವಹಿಸ್ತಾರೆ. ಜೊತೆಗೆ ಬಲಿಪಶುಗಳು ಇದು ವಂಚನೆಯ ಜಾಲವೋ, ವಿಶ್ವಾಸಾರ್ಹತೆ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ನೀಡದಂತೆ ಮೇಲಿಂದ ಮೇಲೆ ಒತ್ತಡ ಹೇರುತ್ತಾರೆ. ಈ ಮೂಲಕ ಜನರನ್ನ ವಂಚಿಸೋ ಜಾಲ ದೇಶಾದ್ಯಂತ ಹರಡಿದೆ. ಇದರ ಕುರಿತು ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಪೊಲೀಸರು ಜನರನ್ನ ಅಲರ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಮೋಸ ಹೋಗೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದರಲ್ಲೂ ಆನ್ಲೈನ್ ಯುಗದಲ್ಲಿ ತರಹೇವಾರಿ ವಂಚನೆಗಳು ಬೆಳಕಿಗೆ ಬರ್ತಿವೆ. ಆ ಸಾಲಿಗೆ ಈ ವಂಚನೆಯು ಸೇರಿಕೊಂಡಿದೆ. ಬಿಹಾರದಲ್ಲಿ ಕೂತು ವಂಚಕರು ಮಿಕ್ಕಗಳಿಗೆ ಗಾಳ ಹಾಕ್ತಿದ್ದಾರೆ. ಹೇಗೆ ಗಾಳಕ್ಕೆ ಬಿದ್ದವರಿಗೆ ಉಂಡೆ ನಾಮ ತಿಕ್ಕುತ್ತಿದ್ದಾರೆ. ಈ ರೀತಿ ವಂಚನೆಯ ಕುರಿತು ನೀವು ಸ್ವಲ್ಪ ಅಲರ್ಟ್ ಆಗಿರಿ. जो भी लड़का मुझे माँ बनने की खुशी देगा उसको हम एक गाड़ी, मकान देंगे 2 BHK और 25 से 30 लाख वैसे उसकी पेमेंट है फिक्स. बट अगर जितना ज़्यादा वो गुड लुक्स होगा उसको उतनी ज़्यादा पेमेंट हम अच्छी दे देंगे. लड़का देखने में अच्छा होना चाहिए. जाति, धर्म, कलर कुछ मैटर नहीं करता.